ಕಾಂಗ್ರೆಸ್ ಸರ್ಕಾರ ಅತಿ ಶೀಘ್ರದಲ್ಲಿ ಪತನವಾಗಲಿದೆ ಅಂತ ಮಾಜಿ ಶಾಸಕ ಭವಿಷ್ಯ ನುಡಿದಿದ್ದಾರೆ. ನಾಯಕನಹಟ್ಟಿ ಸಮೀಪದ ನೇರಳಗುಂಟೆ ಗ್ರಾಮದಲ್ಲಿ ಶನಿವಾರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೇರಳಗುಂಟೆ ತಿಪ್ಪೇಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನಗೊಳ್ಳುತ್ತದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಸಂದರ್ಭದಲ್ಲಿ ಅವರು ಮಾತನಾಡಿದರು. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಆದೇಶಗಳನ್ನು ರಾಜ್ಯ ಸರ್ಕಾರಗಳ ನಿರ್ಧಾರಕ್ಕೆ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ಆರೋಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಣವನ್ನು ಬಿಟ್ಟಿ ಭಾಗ್ಯಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದರು. ಕಾಂಗ್ರೆಸ್ನಲ್ಲಿರುವ ಮುಖಂಡರುಗಳು, ಮಾಜಿ ಹಾಗೂ ಹಾಲಿ ಶಾಸಕರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ, ಆದರೂ ಕೂಡ ಧ್ವನಿ ಎತ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಾನು ನೀನು ಅಂತ ಕಿತ್ತಾಡಿಕೊಳ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜಣ್ಣನವರು ಸಹಕಾರ ಇಲಾಖೆಯಲ್ಲಿ 200 ಕೋಟಿ ಹಗರಣದ ಕುರಿತು ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಅಂತ ಆರೋಪಿಸಿದರು. ಇನ್ನು ಮೂಡ ಹಗರಣ, ವಾಲ್ಮೀಕಿ ಹಗರಣಗಳು, ಇನ್ನು ಹಲವಾರು ಹಗರಣಗಳು ಬಯಲಿಗೆ ಬರುತ್ತವೆ. ಎಲ್ಲ ನಿಗಮಗಳ ಹಣಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಶತ ಪ್ರಯತ್ನ ನಡೆಸ್ತಾ ಇದೆ ಅಂತ ತಿಳಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಣವನ್ನು ಬಳಸಿಕೊಂಡು ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಆರೋಪಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಆ ರಾಜ್ಯಗಳಿಗೆ ಅನ್ವಯ ಆಗಂತೆ ನೀವೇ ಮಾಡಿರಿ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇವರಿಗೆ ಎಸ್ಸಿಗಳ ಬಗ್ಗೆ, ಏಕೆ ಜನಗಳ ಬಗ್ಗೆ ಕಾಳಜಿ ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಮಾಡೋರು. ಇವ್ರು ಏನಪ್ಪ ಅಂದರೆ ಆ ಜನಾಂಗನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ವಿನಃ ಇವರು ಮಾಡ್ತಕ್ಕಂಥವರಲ್ಲ. ಯಾಕಂದರೆ ಇದರಲ್ಲಿ ಎಸ್ಸಿಗಳಲ್ಲಿ 3-4 ಜಾತಿಯವರು ಬರ್ತಾರೆ. ಅವ್ರನ್ನೆಲ್ಲ ಓಲೈಸಬೇಕಾದ ಪರಿಸ್ಥಿತಿ ಬರುತ್ತಲ್ಲ. ಆದ್ದರಿಂದ ಇದನ್ನು ಮೀನಾಮೇಷ ಮಾಡಿಬಿಟ್ಟು ಹಿಂದಕ್ಕೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರು ಎಸ್ಸಿಗಳು ದುಡ್ಡು ಹೊಡೆದರು, ಆಮೇಲೆ ನಾಯಕರ ದುಡ್ಡು ಹೊಡೆದರು ಬಿಟ್ಟಿ ಭಾಗ್ಯಗಳಿಗೆ. ಆದರೂ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲೀಡ್ರ್ಗಳು ಏನಿದ್ದಾರೆ, MLAಗಳು ಮತ್ತು ಅಲ್ಲಿ ಮಾಜಿ ಮಂತ್ರಿಗಳು, ಅವರೆಲ್ಲ ಇವರು ಯಾಕೆ ಬಿಚ್ಚಿ ಮಾತಾಡ್ತಾ ಇಲ್ಲ? ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಬೇಗ ಮಾಡಿರಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳ್ತಕ್ಕಂಥ ಇಚ್ಛಾಶಕ್ತಿ ಇವ್ರಿಗಿಲ್ಲ. ಸರ್ಕಾರ 5 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ ಇಲ್ಲ, ಯಾವಾಗ ಗೊತ್ತಿ ಯಾವಾಗ ಬಿದ್ದು ಹೋಗುತ್ತೆ ಗೊತ್ತಿಲ್ಲ. ಇವರೆಲ್ಲ ಗುಂಪುಗಾರಿಕೆ ಜಾಸ್ತಿ ಆಗಿದ್ದಾವೆ. ನಾನು ಮುಖ್ಯಮಂತ್ರಿ ಆಗಬೇಕಂತ. ಈಗ ನೋಡಿ, ರಾಜಣ್ಣ ಆತಂದು ಒಂದು ಬೈಲಿಗೆ 2,000 ಕೋಟಿ ವ್ಯವಹಾರ ಮಾಡಿದರೆ ಸಹಕಾರ ಇಲಾಖೆಯಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತು ಟಿ ವಿಯಲ್ಲಿ ನೋಡಿದೆ ನಾನು. ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ. ಮೂಡ ದುಡ್ಡು ಮೈಸೂರಿಗೆ ತಗೊಂಡು ಹೋಗ್ಬಿಟ್ಟು ವರ್ಣಕ್ಕೆ ಹಾಕಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ ಹಾಕಿದ್ದಾರೆ, ಇವೆಲ್ಲ ಹಾಕಿದ್ದಾರೆ. ಇದೆಲ್ಲ ಭ್ರಷ್ಟಾಚಾರ. ಈ ರಾಜ್ಯದಲ್ಲಿ ಎಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರನೇ ತುಂಬಿ ತುಳುಕ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಇವರು ತುಂಬೋದಕ್ಕೆ ಆಗ್ತಾ ಇಲ್ಲ. ಇವರು ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲಪ್ಪ. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಯಾರು ಬೇಡ ಮರ ಯಾರಿದ್ದಾರೆ ಇವರಿಗೆ? ಯಾಕೆ ಮಾಡಬಾರ್ದು? ಮಾಡಲಿ, ಒಳ್ಳೆ ಕೆಲಸ ಮಾಡೋದಕ್ಕೆ ಬೇಡ ಅನ್ನೋದಿಲ್ಲ, ಮಾಡಲಿ. ಅದನ್ನು ತುಂಬ್ತಾ ಇಲ್ಲಲ್ಲ ಇವರು. ಸರ್, ಗಣೇಶ ವಿಸರ್ಜನೆ ಗಲಭೆನೇ ಆಗಿಲ್ಲ ಅಂತ ಹೇಳ್ತಾರೆ. ಅದು ಬೇಡ ಬಿಡ್ರಿ. ಇದ್ರ ಬಗ್ಗೆ ಆಗೈತೆ ಬಿಡಕ್ಕೆ ಹೋಗಲ್ಲ, ಮಾಡ್ತಾರೆ. ಸಾಕು ಬಿಡಕ್ಕೆ ಅಷ್ಟು.